ಎಲ್ಲಕ್ಕಿಂತ ಕ್ವಶನ್ ಒಂದೇ, ಹೊಸ ವರ್ಷದ ವ್ಲಾಗ್ ಎಲ್ಲಿತ್ತಂತೇಳಿ ಹೇಳ್ಕೊಂಡು. ಸೊ ಹೊಸ ವರ್ಷದ ವ್ಲಾಗ್ ಅನ್ನುವಂಥದ್ದು ಹೊಸ ವರ್ಷ ಸ್ಟಾರ್ಟ್ ಆಗಿ 1 ತಿಂಗಳಾಗಿ ಫೆಬ್ರವರಿ 1ಕ್ಕೆ ಅಪ್ಲೋಡ್ ಮಾಡೋದು ನಾನೇ ಸಹಿಯೇನು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಂಜಲಿ ಸಾಲಿಗ್ರಾಮ. ಪ್ರತಿ ವರ್ಷನೂ ಒಂದು ಹೊಸ ವರ್ಷ ಅನ್ನುವಂಥದ್ದು ಏನೋ ಒಂದು ಖುಷಿ ಕೊಡತ್ತೆ, ಏನೋ ಒಂದು ಹೊಸದಂತ ಅನ್ಸುತ್ತೆ. ಸೊ ಅದೇ ಥರನೂ ಹೊಸ ವರ್ಷ ಅನ್ನುವಂತಹದ್ದು ಆ್ಯಸ್ ಯೂಶ್ವಲ್ ಆಫೀಸಿಗೆ ಹೋಯೇ ಸ್ಟಾರ್ಟ್ ಆಯಿತು. ಯಾರ್ದೋ ಬರ್ಡೇ ಪಾರ್ಟಿಗೆ ನಾವು ತಿನ್ನೋಕೆ ಬಂದಿದ್ವಿ. ನಾನು ಮಾತ್ರ ಅಲ್ಲ, ನನ್ನ ಜೊತೆಗೆ ಇನ್ನಿಬ್ರು ಕ್ಯಾಂಡಿಡೇಟ್ಸ್ ಇದ್ದಾರೆ. ಸೊ ನಾವು ಇಬ್ಬರಲ್ಲ, ಒಂದು 5, 6, 7, 8 ಜನ ಇದ್ವಿ ಬರ್ಡೇ ಪಾರ್ಟಿ. ಸೊ ಸಾರಿ ತಿನ್ನೋಕೆ ಬಂದಿದ್ವಿ. ಏನೆಲ್ಲ ಬರುತ್ತೆ, ಹೇಗೆಲ್ಲ ಇರುತ್ತೆ ಅಂತ ತೋರಿಸ್ತೇನೆ. ಅಲ್ಲೇ ಇರುತ್ತೆ. ಒಂದಂತೂ ಸತ್ಯ, ನಾವು ಯಾವ ಏರಿಯಾದಲ್ಲಿರುತ್ತೋ ಅದಕ್ಕೆ ಅಡ್ಜಸ್ಟ್ ಆಗೇ ಇರುತ್ತೆ. ಎಂತಕ್ಕಂತೇಳಿ ಹೇಳಿದ್ರೆ, ಊರಿಗೆ ಬಪ್ಕಿಂತ ಮುಂಚೆ ಎಲ್ಲರೂ ಹೇಳಿದ್ರು ಒಂದೇ ಕ್ವಶನ್, ನೀನು ಬೆಂಗಳೂರಿಗೆ ಹೋದೆ ಅಂದ್ರೆ ಮೇಲೆ ಹಾಳಾತೆ ಅಂತ. ಸೊ ನನಗೆಂತ ಅನಿಸ್ತಿತ್ತು ಅಂತೇಳಿ ಹೇಳಿ, ಇದು ಹಾಳಾಪೋದಲ್ಲ. ಸೊ ನಾವು ಯಾವ ಏರಿಯಾದಲ್ಲೋ ಯಾವ ಪ್ಲೇಸಲ್ಲಿರುತ್ತೋ ಅವ್ರ ಕಂಫರ್ಟ್ ಝೋನು ನಮ್ಮ ಕಂಫರ್ಟ್ ಝೋನಿಗೆ ನಾವು ತಕ್ಕಂತೆ ಬದಲಾಗಿರೋದು ಬಿಟ್ಟರೆ, ಸೊ ನಾವು ಕಂಪ್ಲೀಟ್ಲಿ ಚೇಂಜ್ ಆಗಿ ನಮ್ಮ ತನನ ಎಲ್ಲೂ ಬಿಟ್ಕೊಡೋಕೆ ಆಗ್ತಿಲ್ಲ ಅಂತೇಳಿ ಇವತ್ತಿಗೂ ನಂಬ್ತೆ. ಇವತ್ತಿಗೆ ಬಂದು 3-4 ತಿಂಗಳಾಯ್ತು ಬೆಂಗಳೂರಿಗೆ, ಬಟ್ ಇವತ್ತಿಗೂ ಅದನ್ನೇ ನಂಬ್ತೆ ನಾನು. ಒಂದಂತೂ ಸತ್ಯ, ಇಷ್ಟು ದಿನ ನಾನು ಊರಲ್ಲಿ ಇಪ್ಪದಿಗೆ ಒಂದು ಅಂದ್ಕೊಂಡಿದ್ದೆ. ಸೊ ಇಷ್ಟೇ ಪ್ರಪಂಚ, ಇಷ್ಟೇ ಇಪ್ಪುದು ಅಂತೇಳಿ ಹೇಳಿ. ಬಟ್ ಬೆಂಗಳೂರಿಗೆ ಬಂದ್ರ ಮೇಲೆ ಗೊತ್ತಾಯಿತು, ತುಂಬ ಇತ್ತು ನನ್ನ ಲೈಫಲ್ಲಿ ಇನ್ನೂ ಕಲೀಲಿಕ್ಕೆ. ಎಂತಕ್ಕಂತೇಳಿ ಹೇಳಿದ್ರೆ, ಬೆಂಗಳೂರಿಗೆ ಬಂದ ಮೇಲೆ ಅಂದ್ಕೊಂಡಿದ್ದೆ ಓಕೆ ಫೈನ್ ಇಷ್ಟೇ ಅಂತ. ಬಟ್ ಎವ್ರಿ ಡೇ ಒಂದೊಂದು ಪಾಠ ಕಲಿತಿದ್ದೆ. ಎವ್ರಿ ಟೈಮ್ ಅಮ್ಮ ಅಣ್ಣ ಚಿಕ್ಕಮ್ಮ ಎಲ್ಲರೂ ಹೇಳ್ತಿದ್ರು, ಒಂದು ಊರನ್ನು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತಿದ್ದೆ. ಸೊ ಅಲ್ಲಿಪ್ಪೋರು ಹೆಂಗೆ ಏನು ಎತ್ತ ಅಂತ ಗೊತ್ತಿಪ್ಪುದಿಲ್ಲ. ಸೊ ನಾನು ಇಪ್ಪುದು ಎಲ್ರಿಗೂ ಗೊತ್ತಿದೆ ಅಂತೇಳಿ ಹೇಳಿದ್ರೆ, ತುಂಬ ಬೇಗ ಫ್ರೆಂಡ್ಲಿ ಆಗುತ್ತೆ, ತುಂಬ ಜನರನ್ನು ಹಚ್ಕಂತೆ ಅಂತೇಳಿ ಹೇಳ್ಕೊಂಡು. ಸೊ ಅದೇ ಇಲ್ಲೂ ಆಯಿತು. ಬಟ್ ಕೆಲವೊಂದು ಪಾಠನ ಕಲಿಬೇಕನ್ನುವಂಥ ಟೈಮಲ್ಲಿ ಕಲ್ತಿದ್ದೇನೆ. ಒಂದಂತೂ ಸತ್ಯ, ನಾನು ಎವ್ರಿ ಟೈಮ್ ಎಲ್ಲ ಸರಿನೂ ಒಂದೇ ಡೈಲಾಗ್ ಹೇಳುವಂಥದ್ದು, ನನ್ನ ಲೈಫಲ್ಲಿ ನಾನು ಇಷ್ಟು ವರ್ಷವೂ ಅನುಭವಿಸಿದೆ. ಆದರೂ ಇವತ್ತು ನಾನು ಅದನ್ನು ಓಕೆ ಫೈನ್, ಇವರು ಒಳ್ಳೆಯವ್ರು ಇರ್ಬೋದು ಅಂತ ಎಷ್ಟು ಸರಿ ಹಳ್ಳಕ್ಕೆ ಹಾರಿದೆ ಅಂತೇಳಿ ಹೇಳಿದ್ರೆ ಅದು ಲೆಕ್ಕಕ್ಕೆ ಇಲ್ಲ. ಬಟ್ ಇಲ್ಲಿ ಬಂದ ಮೇಲೆ ಅದು ಮಾಡಬಾರ್ದು ಅಂದರೂ ಕಣ್ಣು ಮುಚ್ಚಿ ನಾನು ಬೇಗ ನಂಬ್ತೆ. ಆ ಬೇಗ ನಂಬುವಂಥದ್ದು ತುಂಬ ದೊಡ್ಡ ತಪ್ಪು ಅಂತೇಳಿ ಹೇಳ್ಕೊಂಡು ಎವ್ರಿ ಟೈಮು ನಾನು ಒಂದೊಂದು ಲೆಸನ್ ಕಲಿತಾ ಇದ್ದೆ. ಬಟ್ ಅದು ನೆಕ್ಸ್ಟ್ ಟೈಮ್ ಇನ್ನೊಬ್ಬ ವ್ಯಕ್ತಿ ಬಂದಾಗ ಓಕೆ ಫೈನ್ ಇವ್ರು ಆ ಥರ ಅಲ್ಲ ಇರ್ಬೋದು ಅಂತ ಅಂದ್ಕೊಂಡು ಎವ್ರಿ ಟೈಮ್ ಇದೇ ತಪ್ಪನ್ನು ಎವ್ರಿ ಟೈಮ್ ಮಾಡ್ತಾ. ಖುಷಿ ಅಂತೇಳಿ ಹೇಳಿದ್ರೆ ಇಷ್ಟು ಟೈಮ್ ಇದೇ ರಿಪೀಟ್ ಆದರೂ ಇವತ್ತಿಗೂ ನನ್ನ ಬುದ್ಧಿ ಕಲೀಲಿಲ್ಲ. ಸೊ ಇವತ್ತು ಅದೇ ರಿಪೀಟ್ ಮಾಡ್ತಿದ್ದೆ. ಸೊ ಫೈನ್, ಇದೆಲ್ಲ ಬಿಟ್ಕೊಂಡು ಹೊಸ ವರ್ಷ ನಾನು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಸೊ ಏನೋ ಒಂದು ಸ್ಪೆಷಲ್ ಆಗಿರುತ್ತೆ ಅಂತ ಅಂದ್ಕೊಂಡೆ ಡೇ ಸ್ಟಾರ್ಟ್. ಸೊ ಡೇ ಸ್ಟಾರ್ಟ್ ಆದಾಗಿಂದನೂ ಸಮ್ ಸರ್ಪ್ರೈಸಸ್ಸು ಏನೇನೋ ಸಣ್ಣ ಪುಟ್ಟ ಖುಷಿ. ನಾನಂತೂ ಸಣ್ಣ ಪುಟ್ಟ ವಿಷಯದಲ್ಲಿ ಸಿಕ್ಕಾಪಟ್ಟೆ ಖುಷಿ ಪಡೋಳು, ಹಾಗೆ ಸಣ್ಣ ಪುಟ್ಟ ವಿಷಯದಲ್ಲಿ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಬೋಳು. ಸೊ ಫುಲ್ ಎಂಜಾಯ್ಮೆಂಟಲ್ಲೇ ಸ್ಟಾರ್ಟ್ ಆಯಿತು ನ್ಯೂ ಇಯರ್. ಊರ ಬದಿಗೆ ಎಷ್ಟೇ ನಾವು ಹುಲಿವೇಷ ಡ್ಯಾನ್ಸ್ ಮಾಡ್ರು, ಕುಣಿದ್ರು, ಬೆಚ್ಚರು, ಮದ್ರಂಗಿ ಮರಿಗಂತೂ ನಾವು ಎಷ್ಟು ಡ್ಯಾನ್ಸ್ ಮಾಡತ್ತೆ ಅಂತೇಳಿ ಲೆಕ್ಕ ಇಲ್ಲ. ರೀಸೆಂಟ್ಲಿ ಅಣ್ಣನ ಮದುವೆಗಂತೂ ನಾನು ಎಷ್ಟು ಡ್ಯಾನ್ಸ್ ಮಾಡಿದೆ ಅಂತೇಳಿ ಲೆಕ್ಕ ಇಲ್ಲ. ಬಟ್ ಆ ಒಂದು ಕಂಫರ್ಟ್ ಝೋನಿಂದ ಹೊರಗೆ ಬಂದು ಈ ಬೆಂಗಳೂರು ಪ್ರಪಂಚದಲ್ಲಿ ಹೆಂಗೆ ಡ್ಯಾನ್ಸ್ ಮಾಡೋದು, ಸೊ ಎಂತ ಅಂತೇಳಿ ಮಾಡೋಕ್ಕೆ ಹೋಗಲಿಲ್ಲ. ಸೊ ಸುಮ್ಮನೆ ನಿಂತ್ಕ ಪ್ರೇಕ್ಷಕಳಾದೆ ಇವತ್ತು.
ಸೊ ಹೇಳ್ದಂಗೆ ಕುಣು ಕಾಯ್ಲಿಲ್ಲ ಈ ವರ್ಷ, ಸೊ ನೆಕ್ಸ್ಟ್ ವರ್ಷ ಕುಣುವ. ಸೊ ಈಗ ವಾಪಸ್ ರೂಮಿನ ಕಡೆಗೆ. ಸೊ ಇನ್ನೂ ಆಗ್ತಾ ಇತ್ತು, ಸೊ ನಾವು ಬೇಗ ವಾಪಸ್ ಮನೆಗೆ ಹೋಗಿತ್ತು. ಮನೆ ಅಂದಕ್ಕೂ ನೀವು ಮನೆ ಅನ್ಕೊಬೇಡಿ, ಪಿ ಜಿ. ಅದು ಮನೆ ಅಂತ ಮುಂಚೆಂದು ಹೇಳಿ ಅದೇ ಅಭ್ಯಾಸ ಆಯಿತು. ಸೊ ಈಗ ವಾಪಸ್ ಪಿ ಜಿಗೆ. ಸೊ ಒಂದು ಹೊಸ ವರ್ಷ ಅನ್ನುವಂಥದ್ದು ಒಂಥರ ಬ್ಯೂಟಿಫುಲ್ ಆಗಿ ಗಮ್ಮತ್ತು ಮಾಡ್ಕೊಂಡು ಏನೋ ಒಂದು ಸಮಥಿಂಗ್ ಸ್ಪೆಷಲ್ ಅಲ್ಲಿ ನನ್ನ ಹೊಸ ವರ್ಷ ಕಳೆದೋಯ್ತು. ಬಟ್ ತುಂಬ ಬೇಗ ಆಯ್ತು ಈ ವಿಡಿಯೋ ಹಾಕೋದಂತ ಗೊತ್ತಿತ್ತು. ಬಟ್ ಎನಿವೇ ಒಂಚೂರು ಅಡ್ಜಸ್ಟ್ ಮಾಡ್ಕಣಿ. ಸೊ ನೆಕ್ಸ್ಟ್ ವೀಡಿಯೋಸ್ ಬರ್ತಾ ಇತ್ತು. ಸೊ ಇನ್ನು ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಬರಬಹುದು, ಬಟ್ ಗೊತ್ತಿಲ್ಲ, ಮಧ್ಯದಲ್ಲೆಲ್ಲರೂ ರೆಸ್ಟ್ ಬೇಕಂತೇಳಿ ಹೇಳಿದ್ರೆ ಅದು ಬಿಡುತ್ತೆ ಅನ್ಸುತ್ತೆ. ಫೈನಲಿ ಡ್ಯೂಟಿ ಎಪ್ಪಳ ಇಲ್ಲಿಯಾ? ಸೊ ಎಲ್ಲರ ಹತ್ರ ಒಂದೊಂದು ರೌಂಡ್ ಮಾತಾಡಿಸ್ಕೊಂಡು ಫೈನಲಿ ನನ್ನ ರೂಮ್ ಕಡೆ ಬಂದಿದ್ದೇನೆ. ಸೊ ನನ್ನ ಹೋಮ್ ಟೂರ್ ತುಂಬ ಜನ ಕೇಳ್ತಿದ್ರು, ಐ ಮೀನ್ ನನ್ನ ರೂಮ್ ಟೂರ್ ತುಂಬ ಜನ ಕೇಳ್ತಿದ್ರಿ. ಸೊ ನಿಮಗೋಸ್ಕರ ಇನ್ನೊಂದು ವಿಡಿಯೋ ಬರ್ತಾ ಇದೆ. ಸೊ ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ.